ಸಂಘರ್ಷದ ಪುಟಗಳು ಪ್ರತಿದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನಾವು ಅವಾಗ್ಲಿಂದ ರಾಮ ಮಂದಿರದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಲ್ಲಿಗೆ ನಿಲ್ಲಿಲ್ಲ ಅಂತ ಸಂಘರ್ಷ ಮಂದಿರವನ್ನ ವಾಪಸ್ ಪಡೆಯೋ ವಿಚಾರಕ್ಕೆ ಮುನ್ನೆ ಬ್ರೇಕಿಂಗ್ ಅನ್ನ ಪ್ಲೇ ಮಾಡಿಕೊಂಡು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ರಾಮನಿಗಾಗಿ ಬರೋಬ್ಬರಿ 500 ವರ್ಷ, ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚು 500 ವರ್ಷಕ್ಕೂ ಹೆಚ್ಚಿನ ಸಂಘರ್ಷ ಆಯಿತು. ಇದೀಗ ಕಾಶಿಯಲ್ಲಿ ಶಿವ ಹಾಗೆ ಮಥುರಾದಲ್ಲಿ ಕೃಷ್ಣ ಇನ್ನೂ ಕೂಡ ನಿರಾಶ್ರಿತ. ಮೂಲ ಸ್ಥಾನದಲ್ಲಿ ಮಂದಿರ ಇಲ್ಲ ಅನ್ನೋ ಕೊರಗು ಇನ್ನೂ ಕೂಡ ಹಿಂದೂ ಸಮುದಾಯದಲ್ಲಿದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಸಂಬಾಲದಲ್ಲಿ ಸರ್ವೆಗೆ ಅಂತ ಹೋದವರು, ಕೋರ್ಟು ಕಾನೂನು ಅಲ್ಲಿಂದ ಅನುಮತಿ ಅದನ್ನ ಪಡ್ಕೊಂಡು ಸರ್ವೆ ಮಾಡ್ಲಿಕ್ಕೆ ಹೋದ್ರೂ ಕೂಡ ಕಲ್ಲೆಸೆತ ಆಗತ್ತೆ. ಈಗ ನಡೀತಿರೋ ಬೆಳವಣಿಗೆಗಳು ಧಾರ್ಮಿಕ ಸಾಮರಸ್ಯಕ್ಕೆ ಅಡ್ಡಿಯಾಗುವಂತಹ ಘಟನೆಗಳ ಅಥವಾ ಬಹು ದಿನಗಳಿಂದ ಮಾಡಲೇಬೇಕಾಗಿದ್ದ ಹಕ್ಕಿನ ಪ್ರತಿಪಾದನೆಯ ಅಂತ ಹೇಳಿ ಅಶೋಕ್ ಗೌಡ್ರೆ, ಇದನ್ನು ಯಾವ ರೀತಿ ಗಮನಿಸೋದು? ಈಗ ಇದ್ದಕ್ಕಿದ್ದ ಹಾಗೆ ಜಾಗೃತವಾಗ್ಬಿಟ್ಟಿದೆ ಹಿಂದೂ ಸಮುದಾಯ ಅಂತ ಗಮನಿಸಬೇಕಾ, ಅಥವಾ ಇದಾಗಲೇಬೇಕಿತ್ತು ಆಗ್ತಿದೆ ಅಂತ ಹೇಳಿ ಗಮನಿಸಬೇಕಾ ಅಂತ? ನೋಡಿ, ಒಂದು ನೀವು ಸಂಬಲ್ ಇರ್ಬೋದು ಅಥವಾ ನಮ್ಮ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಇರೋದು, ಇವೆಲ್ಲನೂ ಸಹ ಡಿಮ್ಯಾಂಡ್ ಇವತ್ತಿಂದಲ್ಲ. ಇದೆಲ್ಲ ಡಿಮ್ಯಾಂಡ್ ತುಂಬಾ ವರ್ಷಗಳಿಂದ ಇದೆ. ಆದರೆ ಸಂಘರ್ಷ ಅಂತ ಎಲ್ಲೂ ಸ್ಟಾರ್ಟ್ ಮಾಡಲಿ. ಇವತ್ತು ಅಷ್ಟು ಸಂಬಲಲ್ಲಿ ಸಂಘರ್ಷ ಅಂತ ಮಾಡಲಿಲ್ಲ. ಎಲ್ಲ ಸಮಾಜ ಏನು ಕೇಳ್ತಿದೆ, ಕಾರ್ಬನ್ ಡೇಟಿಂಗ್ ಮಾಡಿಸಿ ಮತ್ತು ಇದಕ್ಕೆ ಹಿಂದೂಗಳ ಕುರುವೆಗಳಿರ್ತಕ್ಕಂಥದ್ದು ಏನೇನಿದೆ ಅದನ್ನು ಹುಡುಕಿದ್ದೀವಿ, ಅದರಿಂದಾಗಿ ಇದನ್ನು ಒಪ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಯಾವತ್ತೂ ಸಹ ಮುಸಲ್ಮಾನರು ಯಾವ್ಯಾವ ದೇಶಗಳಲ್ಲಿದ್ದಾರೆ, 56 ದೇಶಗಳಲ್ಲಿ 49 ಮೆಜಾರಿಟಿ ಇರ್ತಕ್ಕಂಥ ದೇಶ, 14 ದೇಶಗಳಲ್ಲಿ ಶರಿಯಾಲ ಇದೆ. ಅಲ್ಲೇ ಹೋಗ್ಬಿಟ್ಟು ಬೇರೆ ಸಮಾಜ ಅಂದ್ರೆ ಅವ್ರದೇ ಸಮಾಜಗಳನ್ನ, ಶಿಯಾಗಳು ಶೂನಿಗಳನ್ನ ಅಹಮದಿಗಳನ್ನ ಹೊಡೆದಾಕಿರ್ತಕ್ಕಂಥದ್ದು ಎಕ್ಸಾಂಪಲ್ಸ್ ಇದೆ. ಸುನ್ನಿಗಳಲ್ಲೇನೆ ಹನೀಫಿಗಳು ಕುರೇಶಿಗಳನ್ನ ಹೊಡೆದಾಕಿರ್ತಕ್ಕಂಥ ಎಕ್ಸಾಂಪಲ್ಸ್ ನಾವು ಅನೇಕ ದೇಶಗಳಲ್ಲಿ ನೋಡಿದ್ದೀವಿ. ಭಾರತದಲ್ಲೂ ಸಹ ಏನ್ ಹೇಳ್ತಾ ಇದೀವಿ ಅಂದ್ರೆ, ಹಿಂದೂಗಳು ಏನ್ ಕೇಳ್ತಾ ಇದ್ದಾರೆ, ಒಂದು ನಿಮಿಷ ವಿತ್ ರೆಸ್ಪೆಕ್ಟ್ ಒಂದು ನಿಮಿಷ. ಅದಾದ್ಮೇಲೆ ನಾವ್ ಏನ್ ಕೇಳ್ತಾ ಇದ್ವಿ, ಹಿಂದೂಗಳು ಪ್ರತಿಯೊಂದು ಸಿಂಬಲ್ ಏನ್ ಹೇಳ್ತಿದೆ, ಪ್ರತಿಯೊಂದು ಆರ್ಕಿಟೆಕ್ಚರಲ್ ಲೋಗೋಸ್ ಏನ್ ಹೇಳ್ತಿದೆ, ಲೋಗೋಸ್ ಏನ್ ಹೇಳ್ತಿದೆ, ಒಂದು ನಿಮಿಷ ಎಲ್ಲಾ ಸಿಂಬಲ್ಸ್ ಸಹ ಹಿಂದೂ ಸಿಂಬಲ್ಸ್ ಇದೆ. ಅದರಿಂದಾಗಿ ಇವತ್ತು ನಮ್ಗೆ ಇಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರ್ ಇರ್ಬೋದು, ಪ್ರತಿ ಸರಿ ಇದು ಹಿಂದೂ ದೇವಸ್ಥಾನ, ಇದನ್ನ ಬಿಟ್ಕೊಡಿ ಅಂತ ಹೇಳ್ತಾ ಇದೀವಿ. ಆಯ್ತು, ಪಾಪ ನಮ್ಮ ಪಾಷಾ ಅವ್ರು ಹೇಳಿದ್ರು ಜಾತಿಗಳ ಬಗ್ಗೆ ಹೇಳ್ತಾ ಇದಾರೆ. ಜೋಗೇಂದ್ರನಾಥ್ ಮಂಡಲ್ ಅವ್ರಿಗೆ ಬಗ್ಗೆ ಉತ್ತರ ಕೊಡಿರ್ತೀರಾ? ಆಗುತ್ತೇನ್ರಿ ನಿಮ್ ಕೈಯಲ್ಲಿ ಉತ್ತರ ಕೊಡಕ್ಕೆ ಜೋಗೇಂದ್ರನಾಥ್ ಮಂಡಲ್ ಯಾವ ರೀತಿ ಅನ್ಯಾಯ ಆಯ್ತು ಅಂತ ಅಂದ್ಬಿಟ್ಟು ಒಂದ್ ನಿಮಿಷ ಅದೆಲ್ಲ ಬಿಡಿ. ಇವತ್ತು 44 ಜಾತಿಗಳು ಮುಸಲ್ಮಾನರಲ್ಲಿ ಇರ್ತಕ್ಕಂಥ ನೈತಿಕತೆ ಇರಬೇಕು. ಎಲ್ಲರ ಮೈಕ್ ಆಫ್. ಸಂಘರ್ಷದ ಪುಟಗಳು ಪ್ರತಿದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನಾವು ಅವಾಗ್ಲಿಂದ ರಾಮ ಮಂದಿರದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಲ್ಲಿಗೆ ನಿಲ್ಲಿಲ್ಲ ಅಂತ ಸಂಘರ್ಷ ಮಂದಿರವನ್ನ ವಾಪಸ್ ಪಡೆಯೋ ವಿಚಾರಕ್ಕೆ ಮುನ್ನೆ ಬ್ರೇಕಿಂಗ್ ಅನ್ನ ಪ್ಲೇ ಮಾಡಿಕೊಂಡು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ರಾಮನಿಗಾಗಿ ಬರೋಬ್ಬರಿ 500 ವರ್ಷ, ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚು 500 ವರ್ಷಕ್ಕೂ ಹೆಚ್ಚಿನ ಸಂಘರ್ಷ ಆಯಿತು. ಇದೀಗ ಕಾಶಿಯಲ್ಲಿ ಶಿವ ಹಾಗೆ ಮಥುರಾದಲ್ಲಿ ಕೃಷ್ಣ ಇನ್ನೂ ಕೂಡ ನಿರಾಶ್ರಿತ. ಮೂಲ ಸ್ಥಾನದಲ್ಲಿ ಮಂದಿರ ಇಲ್ಲ ಅನ್ನೋ ಕೊರಗು ಇನ್ನೂ ಕೂಡ ಹಿಂದೂ ಸಮುದಾಯದಲ್ಲಿದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಸಂಬಾಲದಲ್ಲಿ ಸರ್ವೆಗೆ ಅಂತ ಹೋದವರು, ಕೋರ್ಟು ಕಾನೂನು ಅಲ್ಲಿಂದ ಅನುಮತಿ ಅದನ್ನ ಪಡ್ಕೊಂಡು ಸರ್ವೆ ಮಾಡ್ಲಿಕ್ಕೆ ಹೋದ್ರೂ ಕೂಡ ಕಲ್ಲೆಸೆತ ಆಗತ್ತೆ. ಈಗ ನಡೀತಿರೋ ಬೆಳವಣಿಗೆಗಳು ಧಾರ್ಮಿಕ ಸಾಮರಸ್ಯಕ್ಕೆ ಅಡ್ಡಿಯಾಗುವಂತಹ ಘಟನೆಗಳ ಅಥವಾ ಬಹು ದಿನಗಳಿಂದ ಮಾಡಲೇಬೇಕಾಗಿದ್ದ ಹಕ್ಕಿನ ಪ್ರತಿಪಾದನೆಯ ಅಂತ ಹೇಳಿ ಅಶೋಕ್ ಗೌಡ್ರೆ, ಇದನ್ನು ಯಾವ ರೀತಿ ಗಮನಿಸೋದು? ಈಗ ಇದ್ದಕ್ಕಿದ್ದ ಹಾಗೆ ಜಾಗೃತವಾಗ್ಬಿಟ್ಟಿದೆ ಹಿಂದೂ ಸಮುದಾಯ ಅಂತ ಗಮನಿಸಬೇಕಾ, ಅಥವಾ ಇದಾಗಲೇಬೇಕಿತ್ತು ಆಗ್ತಿದೆ ಅಂತ ಹೇಳಿ ಗಮನಿಸಬೇಕಾ ಅಂತ? ನೋಡಿ, ಒಂದು ನೀವು ಸಂಬಲ್ ಇರ್ಬೋದು ಅಥವಾ ನಮ್ಮ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಇರೋದು, ಇವೆಲ್ಲನೂ ಸಹ ಡಿಮ್ಯಾಂಡ್ ಇವತ್ತಿಂದಲ್ಲ. ಇದೆಲ್ಲ ಡಿಮ್ಯಾಂಡ್ ತುಂಬಾ ವರ್ಷಗಳಿಂದ ಇದೆ. ಆದರೆ ಸಂಘರ್ಷ ಅಂತ ಎಲ್ಲೂ ಸ್ಟಾರ್ಟ್ ಮಾಡಲಿ. ಇವತ್ತು ಅಷ್ಟು ಸಂಬಲಲ್ಲಿ ಸಂಘರ್ಷ ಅಂತ ಮಾಡಲಿಲ್ಲ. ಎಲ್ಲ ಸಮಾಜ ಏನು ಕೇಳ್ತಿದೆ, ಕಾರ್ಬನ್ ಡೇಟಿಂಗ್ ಮಾಡಿಸಿ ಮತ್ತು ಇದಕ್ಕೆ ಹಿಂದೂಗಳ ಕುರುವೆಗಳಿರ್ತಕ್ಕಂಥದ್ದು ಏನೇನಿದೆ ಅದನ್ನು ಹುಡುಕಿದ್ದೀವಿ, ಅದರಿಂದಾಗಿ ಇದನ್ನು ಒಪ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಯಾವತ್ತೂ ಸಹ ಮುಸಲ್ಮಾನರು ಯಾವ್ಯಾವ ದೇಶಗಳಲ್ಲಿದ್ದಾರೆ,
56 ದೇಶಗಳಲ್ಲಿ 49 ಮೆಜಾರಿಟಿ ಇರ್ತಕ್ಕಂಥ ದೇಶ, 14 ದೇಶಗಳಲ್ಲಿ ಶರಿಯಾ ಲಾ ಇದೆ. ಅಲ್ಲೇ ಹೋಗ್ಬಿಟ್ಟು ಬೇರೆ ಸಮಾಜ ಅಂದ್ರೆ ಅವ್ರದೇ ಸಮಾಜಗಳನ್ನ, ಶಿಯಾಗಳು ಶೂನಿಗಳನ್ನ, ಅಹಮದಿಗಳನ್ನ ಹೊಡೆದಾಕಿರ್ತಕ್ಕಂಥದ್ದು ಎಕ್ಸಾಂಪಲ್ಸ್ ಇದೆ. ಸುನ್ನಿಗಳಲ್ಲೇನೆ ಹನೀಫಿಗಳು ಕುರೇಶಿಗಳನ್ನ ಹೊಡೆದಾಕಿರ್ತಕ್ಕಂಥ ಎಕ್ಸಾಂಪಲ್ಸ್ ನಾವು ಅನೇಕ ದೇಶಗಳಲ್ಲಿ ನೋಡಿದ್ದೀವಿ. ಭಾರತದಲ್ಲೂ ಸಹ ಏನ್ ಹೇಳ್ತಾ ಇದೀವಿ ಅಂದ್ರೆ ಹಿಂದೂಗಳು ಏನ್ ಕೇಳ್ತಾ ಇದ್ದಾರೆ, ವಿತ್ ರೆಸ್ಪೆಕ್ಟ್ ಒಂದು ನಿಮಿಷ, ಅದಾದ್ಮೇಲೆ ನಾವ್ ಏನ್ ಕೇಳ್ತಾ ಇದ್ವಿ ಹಿಂದೂಗಳು, ಪ್ರತಿಯೊಂದು ಸಿಂಬಲ್ ಏನ್ ಹೇಳ್ತಿದೆ, ಪ್ರತಿಯೊಂದು ಆರ್ಕಿಟೆಕ್ಚರಲ್ ಲೋಗೋಸ್ ಏನ್ ಹೇಳ್ತಿದೆ, ಲೋಗೋಸ್ ಏನ್ ಹೇಳ್ತಿದೆ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಎಲ್ಲಾ ಸಿಂಬಲ್ಸ್ ಸಹ ಹಿಂದೂ ಸಿಂಬಲ್ಸ್ ಇದೆ. ಅದರಿಂದಾಗಿ ಇವತ್ತು ನಮ್ಗೆ ಇಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರ್ ಇರ್ಬೋದು, ಪ್ರತಿ ಸರಿ ಇದು ಹಿಂದೂ ದೇವಸ್ಥಾನ, ಇದನ್ನ ಬಿಟ್ಕೊಡಿ ಅಂತ ಹೇಳ್ತಾ ಇದೀವಿ. ಆಯ್ತು, ಪಾಪ ನಮ್ಮ ಪಾಷಾ ಅವ್ರು ಹೇಳಿದ್ರು ಜಾತಿಗಳ ಬಗ್ಗೆ ಹೇಳ್ತಾ ಇದಾರೆ. ಜೋಗೇಂದ್ರನಾಥ್ ಮಂಡಲ್ ಅವ್ರಿಗೆ ಬಗ್ಗೆ ಉತ್ತರ ಕೊಡಿರ್ತೀರಾ? ಆಗುತ್ತೇನ್ರಿ ನಿಮ್ ಕೈಯಲ್ಲಿ ಉತ್ತರ ಕೊಡಕ್ಕೆ ಜೋಗೇಂದ್ರನಾಥ್ ಮಂಡಲ್ ಯಾವ ರೀತಿ ಅನ್ಯಾಯ ಆಯ್ತು ಅಂತ ಅಂದ್ಬಿಟ್ಟು ಒಂದ್ ನಿಮಿಷ ಅದೆಲ್ಲ ಬಿಡಿ. ಇವತ್ತು 44 ಜಾತಿಗಳು ಮುಸಲ್ಮಾನರಲ್ಲಿ ಇರ್ತಕ್ಕಂಥವ್ರು ನೈತಿಕತೆ ಇರಬೇಕು. ಎಲ್ಲರ ಮೈಕ್ ಆಫ್. ಸಂಘರ್ಷದ ಪುಟಗಳು ಪ್ರತಿದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ನಾವು ಅವಾಗ್ಲಿಂದ ರಾಮ ಮಂದಿರದ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಲ್ಲಿಗೆ ನಿಲ್ಲಿಲ್ಲ ಅಂತ ಸಂಘರ್ಷ ಮಂದಿರವನ್ನ ವಾಪಸ್ ಪಡೆಯೋ ವಿಚಾರಕ್ಕೆ ಮುನ್ನೆ ಬ್ರೇಕಿಂಗ್ ಅನ್ನ ಪ್ಲೇ ಮಾಡಿಕೊಂಡು ನಾವು ಚರ್ಚೆನ ಮುಂದುವರಿಸ್ತಾ ಹೋಗೋಣ. ರಾಮನಿಗಾಗಿ ಬರೋಬ್ಬರಿ 500 ವರ್ಷ, ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚು 500 ವರ್ಷಕ್ಕೂ ಹೆಚ್ಚಿನ ಸಂಘರ್ಷ ಆಯಿತು. ಇದೀಗ ಕಾಶಿಯಲ್ಲಿ ಶಿವ ಹಾಗೆ ಮಥುರಾದಲ್ಲಿ ಕೃಷ್ಣ ಇನ್ನೂ ಕೂಡ ನಿರಾಶ್ರಿತ. ಮೂಲ ಸ್ಥಾನದಲ್ಲಿ ಮಂದಿರ ಇಲ್ಲ ಅನ್ನೋ ಕೊರಗು ಇನ್ನೂ ಕೂಡ ಹಿಂದೂ ಸಮುದಾಯದಲ್ಲಿದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಸಂಬಾಲದಲ್ಲಿ ಸರ್ವೆಗೆ ಅಂತ ಹೋದವರು, ಕೋರ್ಟು ಕಾನೂನು ಅಲ್ಲಿಂದ ಅನುಮತಿ ಅದನ್ನ ಪಡ್ಕೊಂಡು ಸರ್ವೆ ಮಾಡ್ಲಿಕ್ಕೆ ಹೋದ್ರೂ ಕೂಡ ಕಲ್ಲೆಸೆತ ಆಗತ್ತೆ. ಈಗ ನಡೀತಿರೋ ಬೆಳವಣಿಗೆಗಳು ಧಾರ್ಮಿಕ ಸಾಮರಸ್ಯಕ್ಕೆ ಅಡ್ಡಿಯಾಗುವಂತಹ ಘಟನೆಗಳ ಅಥವಾ ಬಹು ದಿನಗಳಿಂದ ಮಾಡಲೇಬೇಕಾಗಿದ್ದ ಹಕ್ಕಿನ ಪ್ರತಿಪಾದನೆಯ ಅಂತ ಹೇಳಿ ಅಶೋಕ್ ಗೌಡ್ರೆ, ಇದನ್ನು ಯಾವ ರೀತಿ ಗಮನಿಸೋದು? ಈಗ ಇದ್ದಕ್ಕಿದ್ದ ಹಾಗೆ ಜಾಗೃತವಾಗ್ಬಿಟ್ಟಿದೆ ಹಿಂದೂ ಸಮುದಾಯ ಅಂತ ಗಮನಿಸಬೇಕಾ, ಅಥವಾ ಇದಾಗಲೇಬೇಕಿತ್ತು ಆಗ್ತಿದೆ ಅಂತ ಹೇಳಿ ಗಮನಿಸಬೇಕಾ ಅಂತ? ನೋಡಿ, ಒಂದು ನೀವು ಸಂಬಲ್ ಇರ್ಬೋದು ಅಥವಾ ನಮ್ಮ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಇರೋದು, ಇವೆಲ್ಲನೂ ಸಹ ಡಿಮ್ಯಾಂಡ್ ಇವತ್ತಿಂದಲ್ಲ. ಇದೆಲ್ಲ ಡಿಮ್ಯಾಂಡ್ ತುಂಬಾ ವರ್ಷಗಳಿಂದ ಇದೆ. ಆದರೆ ಸಂಘರ್ಷ ಅಂತ ಎಲ್ಲೂ ಸ್ಟಾರ್ಟ್ ಮಾಡಲಿ. ಇವತ್ತು ಅಷ್ಟು ಸಂಬಲಲ್ಲಿ ಸಂಘರ್ಷ ಅಂತ ಮಾಡಲಿಲ್ಲ. ಎಲ್ಲ ಸಮಾಜ ಏನು ಕೇಳ್ತಿದೆ, ಕಾರ್ಬನ್ ಡೇಟಿಂಗ್ ಮಾಡಿಸಿ ಮತ್ತು ಇದಕ್ಕೆ ಹಿಂದೂಗಳ ಕುರುವೆಗಳಿರ್ತಕ್ಕಂಥದ್ದು ಏನೇನಿದೆ ಅದನ್ನು ಹುಡುಕಿದ್ದೀವಿ, ಅದರಿಂದಾಗಿ ಇದನ್ನು ಒಪ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ.